ನಮಸ್ಕಾರ ಸ್ನೇಹಿತರೆ. ನೋಡಿ, ಇದೀಗ ಯಾರೆಲ್ಲ ಶಿಕ್ಷಕರ ನೇಮಕಾತಿಗೆ ತಯಾರಿಯನ್ನು ನಡೆಸ್ತಾ ಇದ್ರಿ ಅವರಿಗೆ ಅಧಿಕೃತವಾದಂಥ ಒಂದು ಪಠ್ಯಕ್ರಮವನ್ನು ಬಿಟ್ಟಿರ್ತಕ್ಕಂಥದ್ದು. ಪಠ್ಯಕ್ರಮದ ಪ್ರಕಾರನೇ ಓದಬೇಕು. ಯಾಕಂದರೆ ಇಲಾಖೆಯವರು ಒಂದು ಸಿಲೆಬಸ್ಸನ್ನು ಬಿಟ್ಟಿರ್ತಾರೆ. ಅಂದರೆ ಆ ಸಿಲೆಬಸ್ಗೆ ಸಂಬಂಧಪಟ್ಟಂತಲೇ ಪ್ರಶ್ನೆಗಳನ್ನು ತೆಗಿತಾರೆ. ಸುಮ್ಮನೆ ಏನೋ ಒಂದು GK ಇದೆ ಅಂತೇಳಿ ಏನೇನೋ ಓದೋದು, ಅಥವಾ ಹಿಸ್ಟ್ರಿ ಇದೆ ಅಂತೇಳಿ ಏನೇನೋ ಓದೋದು, ಈ ರೀತಿ ಎಲ್ಲ ಮಾಡಬಾರ್ದು. ಸೊ ಈ ಒಂದು ಪಠ್ಯಕ್ರಮದಲ್ಲಿ ಏನೇನಿದೆ ಮತ್ತು ಪಠ್ಯಕ್ರಮದ PDF ಕೂಡ ನಿಮಗೆ ಲಭ್ಯ ಇದೆ, ಎಲ್ಲಿದೆ ಅನ್ನುವಂಥ ಎಲ್ಲ ವಿಚಾರಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಲಿದ್ದೇನೆ. ದಯವಿಟ್ಟು ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ PDF ಅಂದರೆ ಸಿಲೆಬಸ್ನ PDF ನನ್ನ ಟೆಲಿಗ್ರಾಮ್ ಗ್ರೂಪ್ನಲ್ಲಿದೆ. ನೀವೇನಾದರೂ ಜಾಯ್ನ್ ಆಗಿಲ್ಲ ಅಂತಂದರೆ ಟೆಲಿಗ್ರಾಮ್ನ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಎರಡೂ ಕಡೆನೂ ಕೂಡ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀನಿ. ನೀವು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಟೆಲಿಗ್ರಾಮ್ನ ಜಾಯ್ನ್ ಆಗ್ಬೋದು. ಅಲ್ಲಿರ್ತಕ್ಕಂಥ PDF ಡೌನ್ಲೋಡ್ ಮಾಡ್ಕೊಂಡ್ರೆ ಅಂದರೆ ಆ PDF ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂಥ ಸಿಲೆಬಸ್ ಇದೆ. ಅಲ್ಲಿ ನೀವೇನಾದರೂ ಉದಾಹರಣೆಗೆ ಸೋಷಿಯಲ್ ಸೈನ್ಸ್ ಟೀಚರ್ ಆಗಿದ್ದರೆ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂಥ ಸಿಲೆಬಸ್ನ ಮಾತ್ರ ಓದ್ಕೊತ ಹೋಗ್ಬೇಕಾಗುತ್ತೆ. ಸೊ ಅದನ್ನು ನಾನು PDF ಕೂಡ ಓಪನ್ ಮಾಡಿ ತೋರಿಸ್ತೀನಿ. ಒಂದೇ ನಿಮಿಷ ನೋಡಿಲಿ ಸ್ನೇಹಿತರೆ. ತಾವಿಲ್ಲಿ ನೋಡ್ಬೋದು ಸಿಲೆಬಸ್ ಫಾರ್ ಪೇಪರ್ 2 ಆಪ್ಷನಲ್ ಪೇಪರ್ಸ್ ಅಂತೇಳಿ ಇರತಕ್ಕಂಥದ್ದು. ಅಂದರೆ ಇದು ಯಾರೆಲ್ಲ ವಸತಿ ಶಾಲೆಗಳಿಗೆ ಅಂದರೆ ಕ್ರೈಸ್ ಅಧೀನದಲ್ಲಿ ಬರ್ತಕ್ಕಂಥ ವಸತಿ ಶಾಲೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಿದ್ರಿ, ಆ ಒಂದು ಶಿಕ್ಷಕರ ನೇಮಕಾತಿಯಲ್ಲಿ ಇರತಕ್ಕಂಥ ಸಿಲೆಬಸ್. ಈಗ ಉದಾಹರಣೆಗೆ ನೀವು ಕನ್ನಡ ಆಗಿದ್ರಿ ಅಂದರೆ ನೀವು ಕನ್ನಡ ಲ್ಯಾಂಗ್ವೇಜ್ ಟೀಚರ್ಗೆ ಅಪ್ಲಿಕೇಶನ್ ಹಾಕಿದ್ರಿ ಅಂತಂದರೆ ಇಲ್ಲಿ ನೋಡಿಲಿ 3 ಟಾಪಿಕ್ ಇದೆ. ಘಟಕ 1, ಘಟಕ 2, ಘಟಕ 3. ಈ ಪ್ರಕಾರ ನೀವು ಓದಬೇಕಾಗತ್ತೆ. ಇಲ್ಲಿರ್ತಕ್ಕಂಥ ಪ್ರಮುಖವಾದಂಥ 3 ಘಟಕಗಳನ್ನು ನೀವು ಸರಿಯಾಗಿ ಅಧ್ಯಯನ ಮಾಡಿ ಆ ಸಿಲೆಬಸ್ನ ಕವರ್ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ಇಲ್ಲಿ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಇದೆ, ಇಂಗ್ಲೀಷ್ದು ಕೂಡ ತಾವು ನೋಡ್ಕೊಳ್ರಿ. ಆನಂತರ ಸಿಲೆಬಸ್ ಫಾರ್ ಹಿಂದಿ ಟೀಚರ್ ಅಂತಿದೆ, ಇಲ್ಲಿರ್ತಕ್ಕಂಥ ಹಿಂದಿ ಸಿಲೆಬಸ್ನು ಕೂಡ ತಾವು ನೋಡ್ಕೊಳ್ರಿ. ಈ ಒಂದು PDF ಟೆಲಿಗ್ರಾಮ್ ಗ್ರೂಪಲ್ಲಿರುತ್ತೆ, ಮರಿಬೇಡಿ. ನೆಕ್ಸ್ಟ್ ನೋಡಿ, ಸಿಲೆಬಸ್ ಫಾರ್ ಮ್ಯಾಥಮೆಟಿಕ್ ಟೀಚರ್. ನೋಡಿ, ಫಿಸಿಕ್ಸ್ ಇದೆ, ಫಿಸಿಕ್ಸ್ನಲ್ಲಿ ಏನೇನು ಓದಬೇಕಂತೇಳಿ ಕೊಟ್ಟಿದ್ದಾರೆ, ಅದೆಲ್ಲವನ್ನು ಒಂದು ಸಾರಿ ನೋಡ್ಕೊಡ್ರಿ. ಹಾಗೆಯೇ ಮ್ಯಾಥ್ಸ್ ಟೀಚರ್ ಆಗಬೇಕು ಅಂದರೆ ಫಿಸಿಕ್ಸ್ನೂ ಓದಬೇಕು, ಜೊತೆಗೆ ಮ್ಯಾಥ್ಸ್ನು ಕೂಡ ಓದಬೇಕಾಗತ್ತೆ. ಮ್ಯಾಥ್ಸ್ ಸಿಲೆಬಸ್ಸಲ್ಲಿದೆ. ಏನು ಮಾಡಿಬಿಡ್ರಿ, ನೀವು ಇದನ್ನು ಸಿಲೆಬಸ್ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆಸ್ಕೊಂಡು ಅಲ್ಲಿ ಒಂದೊಂದಾಗೆ ಓದ್ತಾ ಹೋಗಿ. ನೆಕ್ಸ್ಟ್ ನೋಡಿ, ಸಿಲೆಬಸ್ ಫಾರ್ ಸೈನ್ಸ್ ಟೀಚರ್. ಅಂದರೆ ಇಲ್ಲಿ ಕೆಮಿಸ್ಟ್ರಿ ಇದೆ, ಬಯಾಲಜಿ ಇದೆ, ಇವುಗಳನ್ನು ನೀವು ಓದಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸಿಲೆಬಸ್ನು ತಾವು ಕವರ್ ಮಾಡ್ಕೋಬೇಕು. ಆನಂತರ ಸೋಷಿಯಲ್ ಸೈನ್ಸ್ ಟೀಚರ್, ನೀವು ಸಮಾಜ ವಿಜ್ಞಾನ ಶಿಕ್ಷಕರ ಆಗೋದಕ್ಕೆ ಅಪ್ಲಿಕೇಶನನ್ನು ಸಲ್ಲಿಸಿದರೆ ಅಥವಾ ಸಲ್ಲಿಸುವವರಿದ್ದರೆ ಈ ಸಿಲೆಬಸ್ನ ಓದಬೇಕಾಗುತ್ತೆ. ಅದರಲ್ಲಿ ಹಿಸ್ಟ್ರಿ, ನಂತರ ಸಿವಿಕ್ಸ್, ಜಿಯೋಗ್ರಫಿ, ಎಕನಾಮಿಕ್ಸ್ ಇವುಗಳನ್ನು ಓದ್ಕೋಬೇಕಾಗುತ್ತೆ. ಇದಿಷ್ಟು ಸಾಕಾಗುತ್ತೆ. ಅಂದರೆ 4 ಸಾಕು. ಅಂದರೆ ಹಿಸ್ಟ್ರಿ ಈ 4ಗಳನ್ನು ನೀವು ಓದ್ಕೊಂಡ್ರಿ ಅಂತಂದರೆ ನಿಮ್ಮ ಸಮಾಜ ವಿಜ್ಞಾನ ಸಿಲೆಬಸ್ ಮುಗಿದಂತೆ. ಮತ್ತು ಈಗ ನೋಡ್ರಿ, ಉದಾಹರಣೆ ಮತ್ತೆ ಅಷ್ಟೇ ಹೇಳ್ಕೊಂತ ಹೋಗ್ತಾ ಇದ್ದೀನಿ ಅನ್ಕೋಬಿಟ್ರೆ ಸುಮ್ಮನೆ ಇದ್ದಿದ್ದನ್ನು ಓದೋದೇನಂತ ಬಿಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಉದಾಹರಣೆಗೆ ಎಕನಾಮಿಕ್ಸ್ ನೀವು ಓದ್ತಾ ಇದ್ದೀರಿ ಅಂತಂದರೆ ಎಕನಾಮಿಕ್ಸು ಮೀನಿಂಗ್ ಆ್ಯಂಡ್ ಡೆಫಿನಿಷನ್ಸು, ಬೇಸಿಕ್ ಕಾನ್ಸೆಪ್ಟ್ಸ್, ನ್ಯಾಷನಲ್ ಇನ್ಕಮ್ಮು, ಫಾರ್ಮ್ಸ್ ಆಫ್ ಎಕನಾಮಿಕ್ ಸಿಸ್ಟಮ್ಮು, ಈ ರೀತಿ ಒಂದೊಂದಾಗಿ ನೀವು ಸಿಲೆಬಸ್ ಪ್ರಕಾರ ಓದ್ತಾ ಹೋಗಬೇಕು. ಅಲ್ಲೊಂದು ಓದಕ್ಕೆ ಹೋಗ್ಬೇಡಿ. ಈಗ ನೋಡಿ, ಹಿಸ್ಟ್ರಿಯನ್ನು ಓದ್ತಾ ಇದ್ರಿ ಅಂದ್ರೆ ಮಿಡವಲ್ ಇಂಡಿಯಾ, ರಿಲಿಜಿಯಸ್ ಆ್ಯಂಡ್ ಸೋಷಿಯಲ್ ರಿಫಾರ್ಮ್ ಮೂಮೆಂಟ್ಸು, ಇವೆಲ್ಲ ಗೌರ್ಮೆಂಟ್ ಬುಕ್ಸ್ ಓದ್ರಿ ಫಸ್ಟ್. ತದನಂತರ ಏನು ಮಾಡಿರಿ, ಬೇರೆ ಆಥರ್ ಬುಕ್ಸ್ ಬೇಕಾದರೆ ಓದ್ಬೋದಾಗಿರುತ್ತೆ. ಈ ರೀತಿಯೇ ಅಂದರೆ ಒಂದಾದ್ರ ನಂತರ ಒಂದು ಕ್ಲಿಯರ್ ಮಾಡ್ತಾ ಹೋಗಿ. ನೆಕ್ಸ್ಟ್ ನೋಡಿ, ಸಿಲೆಬಸ್ ಫಾರ್ ಫಿಸಿಕಲ್ ಎಜುಕೇಷನ್ ಟೀಚರ್. ಇಲ್ಲಿ ನಿಮಗೆ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಒಂದು ಸಿಲೆಬಸ್ ಇಲ್ಲಿದೆ. ಅಲ್ಲಿ ಏನೇನು ಟಾಪಿಕ್ಗಳಿದ್ದಾವೆ ಅದೆಲ್ಲವನ್ನು ಕೂಡ ಓದ್ತಾ ಹೋಗಿ. ಹಾಗೆಯೇ ನೋಡಿ, ಸಿಲೆಬಸ್ ಫಾರ್ ಕಂಪ್ಯೂಟರ್ ಟೀಚರ್. ಯಾರೆಲ್ಲ ಕಂಪ್ಯೂಟರ್ ಟೀಚರ್ಗೆ ಅಪ್ಲಿಕೇಶನ್ ಹಾಕಿದ್ರಿ ಅಥವಾ ಹಾಕಬೇಕು ಅಂದ್ಕೊಂಡಿದ್ರಿ, ನಿಮಗೆ ಇದಿಷ್ಟು ಸಿಲೆಬಸ್ ಇದೆ. ಒಂದು ಬಾರಿ ನಿಮ್ಮ ಸಿಲೆಬಸ್ನ ನೋಡಿಕೊಂಡು ಅದರ ಪ್ರಕಾರ ಓದ್ತಾ ಹೋಗಿ. ನೋಡಿ, ನೆಕ್ಸ್ಟ್ ಲಾಸ್ಟಿಗೆ ಇರ್ತಕ್ಕಂಥದ್ದು ಕೂಡ ಅವ್ರಿಗೆ ಅಂದರೆ ಕಂಪ್ಯೂಟರ್ ಟೀಚರ್ಗೆ ಇರ್ತಕ್ಕಂಥದ್ದು ಆಪ್ರೇಟಿಂಗ್ ಸಿಸ್ಟಮ್. ಸೊ ಇದಿಷ್ಟು ಏನಪ್ಪ ಅಂದರೆ ಇದು ಪೇಪರ್ 2 ಅಂದರೆ ಸಿಲೆಬಸ್ ಫಾರ್ ಪೇಪರ್ 2 ನಿಮ್ಮ ಆಪ್ಷನಲ್ ಸಬ್ಜೆಕ್ಟು. ಕನ್ನಡ ಟೀಚರ್ ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥ್ಸು, ಸೈನ್ಸು, ಸೋಷಲ್ ಸೈನ್ಸು, ಕಂಪ್ಯೂಟ್ರು, ಫಿಸಿಕಲ್ ಎಜುಕೇಷನ್ ಟೀಚರ್, ಇದಿಷ್ಟು ಇರತಕ್ಕಂಥದ್ದು. ಪೇಪರನ್ನು ನಾನು ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ನೋಡಿ, ತಾವಿಲ್ಲಿ ನೋಡ್ಬೋದು. ಇಲ್ಲಿ ಪತ್ರಿಕೆ 1 ಅಂದರೆ ಇಷ್ಟತನ ನಾನು ನಿಮಗೆ ಪತ್ರಿಕೆ 2 ಬಗ್ಗೆ ಅಂದರೆ ನಿಮ್ಮ ನಿರ್ದಿಷ್ಟ ಪತ್ರಿಕೆ ಏನಿತ್ತು ಅದರ ಸಿಲೆಬಸ್ ಬಗ್ಗೆ ಹೇಳ್ಕೊಟ್ಟೆ. ಬಟ್ ಇಲ್ಲಿ ಏನಂತಂದರೆ ಪತ್ರಿಕೆ 1 ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ. ನೋಡಿ, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂಥ ವಿಷಯಗಳು, ಹಾಗೆಯೇ ವಿಷಯಗಳ ಸಾಮಾನ್ಯ ಜ್ಞಾನ,
ನೆಕ್ಸ್ಟ್ ನೋಡಿ ಸಾಮಾನ್ಯ ವಿಜ್ಞಾನ ವಿಷಯಗಳು ಅಂದರೆ ಭೂಗೋಳಶಾಸ್ತ್ರ ವಿಷಯಗಳು, ಸಮಾಜ ವಿಜ್ಞಾನ ವಿಷಯಗಳು, ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಗಳ ಇತಿಹಾಸದ ವಿಷಯಗಳು, ಭಾರತದ ಮತ್ತು ಕರ್ನಾಟಕದ ಇತಿಹಾಸ. ಸೊ ಇದಿಷ್ಟನ್ನು ನೋಡ್ಕೊಂಬಿಡ್ರಿ, ಯಾಕಂದ್ರೆ ಅದು ಸುಮ್ಮನೆ ಓದ್ಕೊಂತ ಕುಂದ್ರೋದೇನು ಬೇಡ, ನಿಮ್ಗೆ ಓದೋದು ಗೊತ್ತಿರುತ್ತೆ. ಸೊ ಇದೆಲ್ಲವನ್ನು ಕೂಡ ಓದ್ಕೊಂಡ್ರಿ ಅಂತಂತಂದರೆ ನಿಮ್ಮ ಒಂದು ಪತ್ರಿಕೆ 1ನೇ ಪತ್ರಿಕೆ ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ. ಹಾಗಾದರೆ ಇಲ್ಲಿ ಪ್ರಮುಖವಾದಂಥ ಮಾಹಿತಿಯನ್ನು ನಿಮಗೆ ನಾನು ಶೇರ್ ಮಾಡ್ಕೊಳ್ಳೇಬೇಕು. ಏನಂದರೆ ಪತ್ರಿಕೆ 1ರಲ್ಲಿ 100 ಪ್ರಶ್ನೆಗಳಿರ್ತವೆ. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕ. ಹಾಗಾದರೆ 100 ಪ್ರಶ್ನೆಗೆ 100 ಅಂಕ. ಹಾಗೆಯೇ ಪೇಪರ್ 2ನಲ್ಲೂ ಕೂಡ 100 ಪ್ರಶ್ನೆ, ಪ್ರತಿ ಪ್ರಶ್ನೆಗೂ 1 ಅಂಕ, ಇಲ್ಲಿ 100 ಅಂಕ. ಅಂದರೆ ಗರಿಷ್ಠ 200 ಅಂಕಗಳಿಗೆ ಎಕ್ಸಾಮ್ ಇರುತ್ತೆ. ಎಲ್ಲವೂ ಕೂಡ OMR ಆಧಾರಿತವಾಗಿಯೇ ಇರತಕ್ಕಂಥದ್ದು. ಅಂದರೆ OMRನಲ್ಲಿ ನೀವು ಸರಿಯಾದ ಉತ್ತರವನ್ನು ಗುರುತಿಸಿ ಬರಬೇಕಾಗುತ್ತೆ. ನೆಗೆಟಿವ್ ಇದೆ ಅಂತಂದರೆ ಖಂಡಿತವಾಗಲೂ ನೆಗೆಟಿವ್ ಇದೆ. 0.24 ಅಂದರೆ ನೀವು ಒಂದು ತಪ್ಪು ಉತ್ತರವನ್ನು ನೀಡಿದರೆ ಅಂದರೆ ನಿಮ್ಮ ಸರಿಯಾಗಿರ್ತಕ್ಕಂಥ ಅಂಕಗಳಲ್ಲಿ 0.25ರಷ್ಟು ಅಂದರೆ 4 ತಪ್ಪು ಉತ್ತರಗಳಿಗೆ 1 ಅಂಕವನ್ನು ಕಳೆಯುತ್ತಾರೆ. ಜೊತೆಗೆ ನೀವು ಎಲಿಜಿಬಲ್ ಆಗಬೇಕು ಆಗಿತ್ತು ಅಂದರೆ 35% ಮಾರ್ಕ್ಸನ್ನು ನೀವು ತೊಗೊಳ್ಳೇಬೇಕು. ಅಂದರೆ 35% ಅಂಕಗಳನ್ನು ನೀವು ಪಡೆದುಕೊಳ್ಬೇಕು. ಅಂದರೆ ಪೇಪರ್ 1 35, ಪೇಪರ್ 2 35 ಅಂತೇನು ಪ್ರತ್ಯೇಕವಾಗಿ ಅವ್ರು ಹೇಳಿಲ್ಲ. ಒಟ್ಟಾರೆಯಾಗಿ ನೀವು ಪರೀಕ್ಷೆಯಲ್ಲಿ 35% ಅಂತ ಹೇಳ್ಯಾರ ಅವರು. ಸೊ ಹಂಗಾಗಿ ಇಲ್ಲಿ ತಾವು ನೋಡ್ಬೋದು. ನೋಡ್ರಿ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಅರ್ಹತೆಗಾಗಿ ಕನಿಷ್ಠ 35ರಷ್ಟು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ. ಕನಿಷ್ಠ ಅಂಕಗಳನ್ನು ಗಳಿಸದ ಅಭ್ಯರ್ಥಿಗಳು ಆಯ್ಕೆ ಪ್ರಕ್ರಿಯೆಗೆ ಅನರ್ಹರಾಗುತ್ತಾರೆ ಅಂತೇಳಿ ಈ ರೀತಿಯಾಗಿ ಇರ್ತಕ್ಕಂಥದ್ದು. ಹಾಗಾದರೆ ನಿಮಗೆ ಸ್ಪಷ್ಟವಾಗಿದೆ, ಅರ್ಥವಾಗಿದೆ ಅಂತ ನಾನು ಭಾವಿಸ್ತೀನಿ. ಒಂದು ವೇಳೆ ನೀವು ಪೇಪರ್ 1ನಲ್ಲಿ 30 ತೊಗೊಂಡು ಪೇಪರ್ 2ನಲ್ಲಿ 40 ತೊಗೊಂಡ್ರೆ ಅಂದರೆ ಅಲ್ಲಿ ಎಷ್ಟಾಗುತ್ತೆ? 70 ಆಗುತ್ತೆ. ಅಂದರೆ 35% ಆಯ್ತಲ್ವ, ಅಂದರೆ 70 ಅಂಕಗಳನ್ನು ತೆಗೆದುಕೊಳ್ಬೇಕು. ಬಟ್ 30ಕ್ಕಿಂತ ಕಡಿಮೆ ತೊಗೊಂಡ್ರೆ ಏನು ಮಾಡ್ತಾರೋ ಗೊತ್ತಿಲ್ಲ, ಯಾಕಂದ್ರೆ ಅವ್ರು ಸ್ಪಷ್ಟವಾಗಿ ಇದ್ರ ಬಗ್ಗೆ ಹೇಳಿಲ್ಲ. ಸೊ ಆದಷ್ಟು ನೀವೇನು ಮಾಡಿರಿ, ಪತ್ರಿಕೆ 1ರಲ್ಲೂ ಪತ್ರಿಕೆ 2ರಲ್ಲೂ 35ಕ್ಕಿಂತ ಹೆಚ್ಚು ಸ್ಕೋರ್ ಮಾಡಲೇಬೇಕು. ಅಲ್ಲ 35 ಯಾಕೆ 40 ಮಾಡಿದ್ರು ಜಾಬ್ ಆಗುತ್ತೆ ಅನ್ನೋಂಥ ಗ್ಯಾರಂಟಿ ಇಲ್ಲ. ಯಾಕಂದರೆ ಜಸ್ಟ್ ಎಲಿಜಿಬಲ್ ಆದ್ರೆ ಉಪಯೋಗ ಇಲ್ಲ. ಸೊ ಆ ಕಾರಣಕ್ಕೋಸ್ಕರ ನೀವು ಎಲಿಜಿಬಲ್ ಆಗೋದು ಅಷ್ಟೇ ಅಲ್ಲ, ಒಂದು ಒಳ್ಳೆ ಸ್ಕೋರನ್ನು ನೀವು ಮಾಡಬೇಕಾಗುತ್ತೆ. ಇನ್ನೊಂದು ಏನಂತಂದರೆ ಇದು ಸ್ವಲ್ಪ ಕ್ವಶನ್ ಪೇಪರ್ ಡಿಗ್ರಿ ಲೆವೆಲ್ ಬರೋದ್ರಿಂದ ಒಂಚೂರು ಟಫ್ ಬರ್ಬೋದು ಅನ್ನೋವಂಥದ್ದು ನನ್ನ ಅಭಿಪ್ರಾಯ. ಅಂದರೆ ಅಂಥ ನಾವು ಅಂದ್ಕೊಂಡಷ್ಟು ಟಫ್ ಏನು ಬರಲಿಕ್ಕಿಲ್ಲ, ಒಂದು ಆ್ಯಾವ್ರೇಜ್ನಲ್ಲಿ ಟಫ್ ಬಂದೇ ಬರುತ್ತೆ. ಸೊ ಹಾಗಾಗಿ ನೀವು ಅದಕ್ಕೆ ರೆಡಿ ಇರ್ರಿ. ಯಾಕಂದರೆ ಕ್ವಶನ್ ಪೇಪರ್ ಈಸಿ ಇರುತ್ತೆ ಅನ್ನುವಂಥ ದೃಷ್ಟಿಕೋನದಲ್ಲಿ ಎಕ್ಸಾಮ್ ಹಾಲ್ಗೆ ಹೋಗಬೇಡಿ. ಏನಂತಂದರೆ ನೀವು ಕ್ವಶನ್ ಪೇಪರೇ ಟಫ್ ಬರುತ್ತೆ, ನಾವು ಅದಕ್ಕೆ ಆನ್ಸರ್ ಮಾಡಿ ಬರಲೇಬೇಕು ಅನ್ನೋಂಥ ವಿಚಾರದಲ್ಲಿ ಹೋಗ್ರಿ. ಅಲ್ಲಿ ಏನಾಗ್ಬಿಡುತ್ತೆ, ಕ್ವಶನ್ಸ್ ಈಸಿ ಇದ್ದಾಗ ನಿಮ್ಗೆ ಅದು ತುಂಬ ಸರಳ ಅಂತ ಆಗ್ತಾ ಹೋಗುತ್ತೆ. ಟಫ್ ಇದ್ದರೆ ನೀವು ಆಲ್ರೆಡಿ ಮೆಂಟಲಿ ಪ್ರಿಪೇರ್ ಆಗಿರ್ತೀರಿ, ಟಫ್ ಇರುತ್ತೆ ಅಂತೇಳಿ. ಸೊ ನೋಡಿಲ್ಲ, ಟಫ್ ಇತ್ತು ಅಂದರೆ ನಿಮ್ಗೆ ಅಷ್ಟೇ ಅಲ್ಲದು, ಅದು ಎಲ್ಲರಿಗೂ ಕೂಡ ಟಫೇ ಇರುತ್ತೆ. ಸೊ ಹಂಗಾಗಿ ಟಫ್ ಬರುತ್ತೆ, ಈಸಿ ಬರುತ್ತೆ, ಅದೆಲ್ಲ ವಿಚಾರಗಳು ಬೇಡ. ಒಟ್ಟಾರೆಯಾಗಿ ನಿಮ್ಮ ಸ್ಕೋರ್ನ ಹೆಚ್ಚಿಗೆ ಮಾಡ್ಕೊಳ್ಳೋವಂಥ ವಿಚಾರವನ್ನು ಇಟ್ಕೊಂಡಿರಿ. ಯಾಕೆಂದರೆ ಗರಿಷ್ಠ 200 ಅಂಕಗಳಿದ್ದಾವೆ ಅಂತಂದರೆ ನಿಮ್ಮ ಟಾರ್ಗೆಟ್ ಒಂದು 140, 150 ಇರಲಿ. ಅಂದರೆ ನಿಮ್ಗೆ ಆಶ್ಚರ್ಯ ಅನಿಸ್ಬೋದು, ಅಲ್ಲ ಎಷ್ಟು ನೆಗೆಟಿವ್ ಇದೆ, OMR ಇದೆ, KA ನಡೆಸ್ತಾರೆ, ಕ್ವಶನ್ ಪೇಪರ್ ಟಫ್ ಬರುತ್ತೆ, 150 ಗಟ್ಟಲೆ ಸ್ಕೋರ್ ನಿಲ್ಲುತ್ತಾನಂತ ನಿಮ್ಗೆ ಡೌಟ್ ಬರ್ಬೋದು. ನಾ ಹೇಳೋಂಥದ್ದು ಏನಪ್ಪ ಅಂತಂದರೆ ಇಲ್ಲಿ ಹುದ್ದೆಗಳ ಸಂಖ್ಯೆ ಕಡಿಮೆ ಅದಲ್ವಾ. ಅಂದರೆ ನೋಡಿಲಿ 100, 108, 55, 103, 106 ಇವು ರಾಜ್ಯಾದ್ಯಂತ ಇಷ್ಟೇ ಕಡಿಮೆ ಸೀಟ್ಗಳು ಇರೋದ್ರಿಂದ ಅನೇಕ ಜನ ಒಳ್ಳೆ ಸ್ಕೋರ್ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಆಸ್ಪಾಸ್ 150 ಟಾರ್ಗೆಟ್ ಇಟ್ಕೊಳ್ರಿ ಸ್ಕೋರ್ನ. ಆ ಕಾರಣಕ್ಕೋಸ್ಕರ ಅಲ್ಲಿ ಮಟ್ಟಿಗೆ ನೀವು ಸ್ಕೋರ್ ಮಾಡಿದ್ರೆ ಒಂದು ಹೋಪ್ ಇಟ್ಕೋಬೋದಾಗುತ್ತೆ. ನೀವು ಮಾಡೋದೇ 100, 110, 115 ಇಲ್ಲಿವರೆಗೆ ಮಾಡಿದ್ರೆ ಅಂದರೆ ಅದು ತುಂಬ ಕಷ್ಟ ಅನಿಸುತ್ತೆ. ಅಂದರೆ ಹ್ಯಾಂಡಿಕ್ಯಾಪ್ಟ್ ಇದ್ದು ಅಥವಾ ಕೆಟಗರಿಗಳಿದ್ದು, ಅಲ್ಲಿ ಏನಾದರೂ ರೂರಲ್ ಇದ್ದು, ಹಿಂಗೆ ಅನೇಕ ಮೀಸಲಾತಿಗಳು ಏನಾದರೂ ಇದ್ದಲ್ಲಿ ಒಂದು 125, 130 ಏನೋ ಭರವಸೆ ಇಡ್ಬೋದು. ಆದರೆ ಡೌಟು, ಯಾಕಂದರೆ ಇರೋ 100 ಹುದ್ದೆಗಳಲ್ಲಿ ಹೇಳೋಕ್ಕಾಗಲ್ಲ ಇಂತಿಷ್ಟೇ ಅಂತ. ಆ ಕಾರಣದಿಂದಾಗಿ ನೀವು ಯಾವುದೇ ರಿಸರ್ವೇಷನ್ ಇರಲಿ, ಯಾವುದೇ ಕ್ಯಾಸ್ಟ್ ಇರಲಿ, ನೀವು 150 150ಕ್ಕಿಂತ ಹೆಚ್ಚು ಸ್ಕೋರ್ ಮಾಡುವಂಥ ವಿಚಾರದಲ್ಲಿ ಇರ್ರಿ. ಯಾಕೆಂದರೆ 1ನೇ ಪೇಪರ್ನಲ್ಲಿ ಕೂಡ 75ಕ್ಕಿಂತ ಹೆಚ್ಚು, 2ನೇ ಪೇಪರ್ದಲ್ಲಿಯೂ ಕೂಡ 75ಕ್ಕಿಂತ ಹೆಚ್ಚು ಸ್ಕೋರ್ ಮಾಡ್ತಕ್ಕಂಥ ವಿಚಾರವನ್ನು ಇಟ್ಕೊಂಡು ನೀವು ಓದಿದ್ರಿ ಅಂತಂದರೆ ಒಂದು ಒಳ್ಳೆ ಸ್ಕೋರ್ ಆಗುತ್ತೆ. ಆಗ ನೀವು ಸೆಲೆಕ್ಟ್ ಆಗುವಂಥ ಚಾನ್ಸಸ್ಗಳು ತುಂಬಾ ಇರ್ತವೆ. ಸೊ ನಿಮಗೇನಾದರೂ ಡೌಟ್ ಉಳ್ಕೊಂಡಿದ್ರೆ ನೀವು ಕಮೆಂಟ್ ಮಾಡಿ, ನಾನು ಉತ್ತರಿಸ್ತೀನಿ. ಇದಿಷ್ಟು ಮಾಹಿತಿ ನಿಮ್ಗೆ ತಿಳಿಸ್ಬೇಕಾಗಿತ್ತು. ನೋಡಿ, ಆ ಸಿಲೆಬಸ್ ಏನು ಹೇಳಿದ್ನಲ್ಲ ನಾನು ನಿಮಗೆ, ಆ ಸಿಲೆಬಸ್ ಟೆಲಿಗ್ರಾಮ್ ಗ್ರೂಪಲ್ಲಿದೆ, ಡೌನ್ಲೋಡ್ ಮಾಡ್ಕೊಳ್ರಿ. ಸುಮ್ಮನೆ ಎಲ್ಲನೂ ಓದ್ಕೊಂತ ಕುಂದ್ರೋದು ಬೇಡ ಅನ್ನೋಂಥ ವಿಚಾರದಿಂದಾಗಿ ನಾನು ಅದನ್ನು ಹೇಳಿಲ್ಲ. ಅದಾಗಿ ಕೂಡ ಸಿಲೆಬಸ್ ಏನಾದರೂ ನಿಮ್ಗೆ ಅರ್ಥ ಆಗಿಲ್ಲ, ಅದಕ್ಕೆ ಸಂಬಂಧಪಟ್ಟಂಥ
ಸಿಲೆಬಸ್ಗೆ ಸಂಬಂಧಪಟ್ಟಂಥ ಒಂದು ಸಪ್ರೇಟ್ ವೀಡಿಯೋನ ಮಾಡಿರಂದ್ರೆ ನಾನು ಸಪ್ರೇಟಾಗಿ ಒಂದೊಂದೇ ಪಾಯಿಂಟಾಗಿ ನಾನು ಅದನ್ನು ವಿವರಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.